ಇವ್ರದೆಲ್ಲ ಫಸ್ಟ್ ಸ್ನೋ ಎಕ್ಸ್ಪೀರಿಯನ್ಸ್ ಗೈಸ್ ಕಾಶ್ಮೀರಲ್ಲಿ. ನಾವು ಕಾಶ್ಮೀರ್ಗೆ ಏನಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಸ್ನೋ ಇದು ಯಾವ್ದು ಸ್ನೋ ವರ್ಲ್ಡ್ ಅಲ್ಲಿ ಆಡಿದ್ದೀನಿ. ಅವಾಗ ನನಗೆ ಎಷ್ಟು ಟೆಂಪರೇಚರ್ ಬೇಕೋ ಅಷ್ಟೇ ಇಳಿಸ್ಕೊಂಡು ಆಡಿದ್ದೀನಿ. ಎಷ್ಟು ಇಡ್ಸ್ಕೊಂಡಿದೆ? ನಾನು -2 ಏನೋ ಹಿಡ್ಕೊಂಡಿದ್ದೆ. ಎಲ್ಲಿಗೆ? ಇಬ್ರಿಗೂ ಯಾರ ಮೇಲೆ ಕಣ್ಣು ಅಂದ್ರೆ ಆ ಏರ್ ಹಾಸ್ಟರ್ಸ್ ಮೇಲೆ. ನನಗಿಲ್ಲಪ್ಪ, ನನಗೆ ಫ್ಲೈಟ್ ಮೇಲೆ ಕಣ್ಣು. ನಿನಗಿಲ್ವಾ? ಕಾಯ್ತಾ ನೀರಿಸ್ಕೊಳ್ಳೋಗಳ ಹತ್ರ ಅಲ್ವಾ ಶಿಷ್ಯ? ಅವ್ರ ಮಾವನ ಮಗಳಂತ ಗೈಸ್ ಇವರು. ಮ್ಯಾಡಿ ಮಾವನ ಮಗಳು. ಬಿದ್ದೆ ಬಾತ್ರೂಮಲ್ಲಿ ಲವ್ವಲ್ಲಿ ಬಿದ್ದೆ. ಇವಾಗ ಎಂತ ಹುಡುಗಿ ಬಂದು ಮುಟ್ಟಿದ್ರು ನಾನು ಮುಟ್ಟಿಸ್ತೀನಿ. ನಿನ್ನ ಎಕ್ಸ್ಪೆಕ್ಟೇಷನ್ ಚೆನ್ನಾಗೈತೆ, ಆದ್ರೆ ಇಲ್ಲಿ ವರ್ಕೌಟ್ ಆಗಲ್ಲ. ಕರೆಕ್ಟ್. ಬಾತ್ರೂಮೇ ಬರಲ್ಲ ಅವಾಗ. ನಿನ್ ಜೀನ್ಸ್ ಪ್ಯಾಂಟು ಮಾಡಿ ಬ್ಯಾಂಕಲ್ಲಿ ಇಡಿ ಸತ್ತೋಗಿ. ಅಯ್ಯೋ ನೀನ್ ಇಂಗ್ಲಿಷ್ ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಾ ಇದ್ದ ಎಲ್ಲಿದೆ ಅಂತ ಹೇಳಿದ್ರೆ ನಮ್ಮ ಅವ್ರ ಮನೆ ಏರ್ಪೋರ್ಟ್ ಇಂದ 2026ನೇ ಮೊದಲನೇ ಫ್ಲೈಟ್ ಹತ್ತುತ್ತಾ ಇದ್ದೀನಿ ಗೈಸ್. ಅದು ಎಲ್ಲಿಗೆ? ಕಾಶ್ಮೀರ. ಅಲ್ಲಿಗೆ ಫ್ಲೈಟ್ ಹತ್ತಾ ಇರೋದು. ಆ್ಯಂಡ್ ನಾನಂತೂ ಸೂಪರ್ ಎಕ್ಸೈಟೆಡ್. ಎಲ್ಲಿ ಹೋಗ್ತಾ ಇದೆಯೋ? ಬ್ರೇಕ್ ಹಾಕೋ ನಿಮಿಷ. ಆದರೂ ಗೈಸ್ ಏನೇನೋ ಮಾಡ್ಬಿಟ್ಟವ್ರು ಏರ್ಪೋರ್ಟ್ನ ನೋಡಿರಲಿಲ್ಲ. ಎಲ್ಲ ಹೊಸ ಮಿಷಿನ್ಗಳು ಇನ್ಸ್ಟಾಲ್ ಮಾಡಿ ಏನೇನೋ ಮಾಡಿಕ್ಕವ್ರೆ. ಸೊ ಬನ್ನಿ ನೋಡೋಣ. ಎಲ್ಲಿ ಬೇಕಂಗೆ ನುಗ್ಗೋಕ್ಕಾಗಲ್ಲ, ಅವೆಲ್ಲ ಏನೂ ಮಾಡೋಕ್ಕಾಗಲ್ಲ ಇಲ್ಲಿ. ಆದರೂ ಏರ್ಪೋರ್ಟೇ ಒಂಥರ ಮಸ್ತ್ ಗೈಸ್. ಏನೇ ಅನ್ನಿ, ಒಬ್ಬರು ಓಡ್ಬತ್ತಾ ಇರ್ತಾರೆ, ಒಬ್ರು ಓಡೋಯ್ತಾ ಇರ್ತಾರೆ. ಒಬ್ಬೊಬ್ರದ್ದು ಒಂಥರ ಲೈಫ್ ಇರುತ್ತೆ ಇಲ್ಲಿ. ಬನ್ನಿ ಗೈಸ್, ಆ್ಯಕ್ಚುಲಿ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಕಾಶ್ಮೀರ್ಗೆ. ಸೊ ಕಾಶ್ಮೀರ್ಗೆ ಫಸ್ಟ್ ಟಿಕೆಟ್ ಬುಕ್ ಮಾಡಿದ್ದು ನಾನು. ಸೊ ಅದಕ್ಕೋಸ್ಕರ ಎಲ್ಲ ಡಿಫ್ರೆಂಟ್ PNRs ನಂಬರ್ಸ್ ಇರೋ ಕಾರಣ ನಾನೇನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಫಸ್ಟ್ ಹೋಗಿ ಚೆಕ್ ಇನ್ ಆಗಿಬಿಡ್ತಾ ಇದ್ದೀನಿ. ಆಮೇಲೆ ನಮ್ಮ ಬಾಯ್ಸ್ನೆಲ್ಲ ಚೆಕ್ ಇನ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಗೈಸ್. ಹೇಗೆ ಚೆಕ್ ಇನ್ ಎಲ್ಲ ಆಯಿತು, ಬನ್ನಿ ನೋಡೋಣ. ಇವಾಗ ಸೀನ್ ಏನಂದ್ರೆ ಸಾಗರ್ ಮತ್ತೆ ಮನು ಒಟ್ಟಿಗೆ ಹೋಗ್ತಾ ಇದ್ದಾರೆ. ವಾವ್, ಸಾಗರ್ 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 ಸಾಗರ್. ಓಕೆ ಗೈಸ್, ಅರ್ಧ ಗಂಟೆ ಸೆಕ್ಯೂರಿಟಿ ಚೆಕ್ ಮುಗಿಸ್ಕೊಂಡು ಇವಾಗ ವಾಪಸ್ ಹೋಗ್ತಾ ಇದೀವಿ. ಹಾಕಿದ್ನೇ ಹಾಕಿ ಹಿಂಸೆ ಕೊಟ್ಬಿಟ್ರು ಗೈಸ್. ಸಾಗರ್ ಒಬ್ಬಂದೇ ಬೇಗ ಬಂದಿದ್ದು, ಏನಿಲ್ಲ. ಹಾಂ, ನನ್ನನ್ನೆಲ್ಲ ಎರಡಿದ್ದಾರೆ. ಸಿದ್ದರಾಮಯ್ಯ ಮೊಮ್ಮಗ ನಾನು. ಆಯ್ತು. ಆಮೇಲೆ ಎಲ್ಲ ಸಪ್ಪೆ ಆಗ್ಬಿಟ್ಟಿದ್ವಿ ಗೈಸ್, ಯಾಕಂದ್ರೆ ನಿದ್ದೆ ಇಲ್ಲ. ನಮ್ಮ ಮ್ಯಾಡಿ ಸೈಲೆಂಟ್ ಆಗ್ಬಿಟ್ಟವನಲ್ಲ, ಅದಕ್ಕೆ ಅವ್ನು ಇವಾಗ ರೀಲ್ಸ್ ನೋಡ್ತಾನೆ. ಹುಚ್ಚಿಡ್ಸ್ಕೊಂಬಿಟ್ಟು ಅವ್ನು 24 ಗಂಟೆ ಫೋನ್ ಹಿಡ್ಕೊಂಡು ರೀಲ್ಸ್ ನೋಡೋದು. ಅವನು ನಾಚಿಕೆ ನೋಡಿ ಒಂದು. ವಾ, ಎಲ್ಲಾರ ಹೆಸರು ಹೇಳ್ತಾ ಇದ್ದೀರ. ಇವ್ರ ಹೆಸರು ಹೇಳ್ಬಿಡಿ ಬ್ರೋ, ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಹುಡುಗಿರ ಹೆಸರು ಹೇಳಲಿಲ್ಲ ಅಂದ್ರೆ ಸೂಪರ್. ನೀವು ಜೆನ್ಯೂನ್ ಬ್ರೋ, ನೀವು ಮೋನು ಅಂತ. ಸಾಗರ್ ಜೊತೆ ಇರ್ತಾರೆ, ನೀವು ನೋಡಿರಲ್ವ ಬ್ರೋ. ಗೈಸ್, ರಾಮೇಶ್ವರಂ ಕೆಫೆಲಿ ಸಾಗರ್ ಕೊಡಿಸ್ತೀನಿ ಅಂದ, ನಾನೇ ಬೇಡ ಅಂದೆ. ಓಕೆ ಮಚ್ಚ, ನೀನು ಹೇಳಿದ್ರೆ ನಾನು ತಿನ್ನಲ್ಲ ಮಚ್ಚ. ನಾವು ಆಕಾಶದಲ್ಲಿ ತಿನ್ನೋರು. ಇವ್ರದೆಲ್ಲ ಫಸ್ಟ್ ಸ್ನೋ ಎಕ್ಸ್ಪೀರಿಯನ್ಸ್ ಗೈಸ್ ಕಾಶ್ಮೀರಲ್ಲಿ. ನಾವು ಕಾಶ್ಮೀರ್ಗೆ ಏನಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ನಾನು ಸ್ನೋ ಇದು ಯಾವ್ದು ಸ್ನೋ ವರ್ಲ್ಡ್ ಅಲ್ಲಿ ಆಡಿದ್ದೀನಿ. ಅವಾಗ ನನಗೆ ಎಷ್ಟು ಟೆಂಪರೇಚರ್ ಬೇಕೋ ಅಷ್ಟೇ ಇಳಿಸ್ಕೊಂಡು ಆಡಿದ್ದೀನಿ. ಎಷ್ಟು ಇಡ್ಸ್ಕೊಂಡಿದೆ? ನಾನು -2 ಏನೋ ಹಿಡ್ಕೊಂಡಿದ್ದೆ. ಎಲ್ಲಿಗೆ? ಸ್ನೋ ವರ್ಲ್ಡ್ ಅಲ್ಲಿ ಎಲ್ಲ ಒಂದು ಕಡೆ ನಿಂತೆ ಹೋಯ್ತಲ್ಲೋ ನೀನು ಹೋಗಿದ್ಕೆ. ಗೈಸ್ ನೋಡಿ, ಸುವಾಗ ಹೋಗಿದ್ದಕ್ಕೆ ನಿಂತೆ ಹೋಯ್ತು. ಓಕೆ ಗೈಸ್, ಫೈನಲಿ ಬಂದು ಫ್ಲೈಟ್ ಹತ್ರ ರೀಚ್ ಆದ್ವಿ. ಬಾಯ್ಸ್ ಬರ್ತಾ ಇದ್ದಾರೆ ಗೈಸ್. ಇಲ್ಲಿ ನೋಡಿ, ನಮ್ಮ ಇಬ್ಬರು ಬ್ಯೂಟಿಫುಲ್ ಬಾಯ್ಸ್ ಇಲ್ಲೇ ಕೂತವ್ರೆ. ಆಲ್ರೆಡಿ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡ್ ಬಂದವ್ರೆ. ಇಬ್ರಿಗೂ ಏನಂದ್ರೆ ಇಬ್ರಿಗೂ ಯಾರ ಮೇಲೆ ಕಣ್ಣು ಅಂದ್ರೆ ಆ ಏರ್ ಹಾಸ್ಟರ್ಸ್ ಮೇಲೆ. ಅವನಿಗಿಲ್ಲ ಬಿಡ, ಇವ್ರ ಮೇಲೆ ಅಲ್ಲವರಲ್ಲ ಅವರೇ. ನಮ್ಮ ಸಾಗರು ದಾನಶೂರ ಕರ್ಣ ಥರ ಅವ್ನ ಸೀಟ್ನ ಬಿಟ್ಟು ಮೋನಿಗೆ ಬಿಟ್ಕೊಟ್ಟಿದ್ದಾನೆ ನೋಡಿ. ಫಸ್ಟ್ ಟೈಮ್ ಕನ್ನಡದಲ್ಲಿ ಹೇಳ್ತಾ ಇರೋದು ನೋಡಿ. ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡಿ. ಕ್ಯಾಬಿನ್ ಕ್ರೂ
ಹೇಳ್ತಾ ಇದ್ರೆ ದಯವಿಟ್ಟು ವಾಪಸ್ ಬನ್ನಿ, ಕೂತ್ಕೊಳ್ಳಿ. ಸೊ ಎಷ್ಟೊತ್ತು ಹೇಳ್ತಾವ್ ನೋಡು, ಅವ್ನು ಪಕ್ಕದಲ್ಲಿ ಆ ಸ್ಟೇಷನ್ ಇದೆ, ಈ ಸ್ಟೇಷನ್ ಇದೆ, ಕಾಫಿ ಬೇಕಾದ್ರೆ ಸೈಡ್ಗೆ ಹಾಕ್ತೀನಿ. ಬೇಕಾದ್ರೆ ಮಾತಾಡ್ಸೋಣ ಅವ್ರು. ನೋಡ್ತಾ ಇರಿ, ನೀವು ಬಾಕಿ ಎಲ್ಲ ಮರೆದು ಹೋಗ್ತೀರಿ. ಎಷ್ಟು ಹೇಳ್ತಾರೆ? ಶ್ರೀನಗರ ಹತ್ರ ಹೋಗಿದ್ಮೇಲೆ ನೀವು ಮೂವಿ ನೋಡ್ತಾ ಇದ್ದೀರಂದ್ರೆ ಡಿಸ್ಟರ್ಬ್ ಮಾಡ್ತೀನಿ, ನಿದ್ರೆ ಮಾಡ್ತಾ ಇದ್ರಂದ್ರೆ ಮತ್ತೆ ಡಿಸ್ಟರ್ಬ್ ಮಾಡ್ತೀನಿ. ನಮಸ್ಕಾರ. ರೈಟ್ ಸೈಡ್ ನಲ್ಲಿ ಸ್ನೋ ಕ್ಲಾಡ್ ಮೌಂಟೇನ್ಸ್ ಬರ್ತಾ ಇದೆ. ಸೊ ನೀವು ನೋಡ್ಬೋದು. ಸೈಡ್ ನಲ್ಲಿ ಸ್ವಲ್ಪ ಟೈಮ್ ಆಗಿದ್ಮೇಲೆ ಮತ್ತೆ ಬರುತ್ತೆ. ಸೊ ಟೈಮ್ ಇವ್ರನ್ನ ಮೀಟ್ ಮಾಡ್ಬೇಕು, ಹೋಗ್ಬೇಕಾದ್ರೆ ಅವ್ರ ಹತ್ರ ಮಾತಾಡ್ಕೊಂಡು ಹೋಗ್ಬೇಕು. ಏನಂತ ಕಾಲ್ ಮಾಡಿದ್ರೆ ಅಲ್ಲೋಡು ಫೋನ್ ಕಾಲ್ ಬರೋದಿಗೆ ಫೋನ್ ಮಾಡಿದ್ರೆ ವಾಪಸ್ ಬರುತ್ತೆ. ಪ್ರಯಾಣ ಸುಖವಾಗಿತ್ತು ನೆನೆಸ್ಕೊಳ್ತೀನಿ. ಹ್ಯಾಟ್ಸ್ ಆಫ್ ಟು ದಿಸ್ ಕ್ಯಾಪ್ಟನ್. ಫೀಡ್ಬ್ಯಾಕ್ ಕಳಿಸೋದಿಗೆ ಮರಿಬೇಡಿ. ನಮಸ್ಕಾರ. ಗೈಸ್, ಇವ್ರುಗಳ ಎಕ್ಸೈಟ್ಮೆಂಟ್ ನೋಡೋಕ್ಕೆ ಆಗ್ತಾಯಿಲ್ಲ ನನಗೆ. ಒಂಥರ ಖುಷಿ. ಇವ್ರುಗಳ ಎಕ್ಸೈಟ್ಮೆಂಟ್ ನೋಡೇ ನಮಗೆ ಖುಷಿ ಆಯ್ತು. ಸೀಶನ್ ನಿಂದು ಫಸ್ಟ್ ಸ್ನೋನಾ? ಹ್ಞೂ ಅಂತ ಇದೆಯಾ? ಸುವಾಗಿಗೆ ಕೌಂಟ್ರೆ ಕೊಡ್ತಾಳೋ. ಕಾಯ್ತಾವ ನೀರಿಸ್ಕೊಳೋಗಳ ಹತ್ರ. ಅಲ್ವಾ ಶಿಷ್ಯ? ಅವ್ರ ಮಾವನ ಮಗಳಂತ ಗೈಸ್ ಇವರು. ಗೈಸ್ ನೋಡಿ, ಶ್ರೀನಗರ್ ಬಂದು ರೀಚ್ ಆದ್ವಿ. ಆಚೆ -2 ಡಿಗ್ರಿ ಇದೆಯಂತೆ. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ದಿಸ್ ಪೈಲಟ್. ಸಾಕಾದಾಗ ಇನ್ಫಾರ್ಮೇಷನ್ ಕೊಟ್ಟರು. ಈ ಮೋಡಗಳ ಕೆಳಗಡೆ ಏನಿದೆ ತೋರಿಸ್ತೀನಿ ನೋಡಿ ಗೈಸ್. ಕಾಣಿಸ್ತಾ ಇದೆಯಾ? ಇಲ್ಲ, ಕಾಣಿಸಲ್ಲ. ಮೋಡ ಪಾಸ್ ಆಗಲಿ, ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಗೈಸ್. ಏರ್ಪೋರ್ಟ್ ನೋಡಿ ಗೈಸ್, ಶ್ರೀನಗರ್ ಏರ್ಪೋರ್ಟ್ ಏನು ಮಸ್ತಾಗೈತೆ. ಕ್ರೇಜಿ ಅಲ್ಲ. ಇದು ರೆಕಾರ್ಡ್ ಮಾಡೋಂಗಿಲ್ಲ, ಡಿಫೆನ್ಸ್ ಏರ್ಪೋರ್ಟು, ಅದಕ್ಕೋಸ್ಕರ ಜಾಸ್ತಿ ತೋರಿಸಲ್ಲ. ಇಲ್ಲಿಗೆ ಬಿಡ್ತೀನಿ ಗೈಸ್. ರನ್ವೇ ನೋಡಿ ಯಾವ ಥರ ನೀಟಾಗಿ ಕ್ಲಿಯರ್ ಮಾಡಿದ್ದಾರೆ. ಆ್ಯಂಡ್ ಸ್ನೋಫಾಲ್ ಎಷ್ಟು ಬಿದ್ದಿದೆ, ಅದನ್ನ ಹೆಂಗೆ ಕ್ಲಿಯರ್ ಮಾಡಿದ್ದಾರೆ ಅಂತ ರನ್ವೇಲಿ. ಗೈಸ್, ಆ್ಯಕ್ಚುಲಿ ಹೋಗಿ ಪೈಲಟ್ನ ಮಾತಾಡ್ಸ್ಕೊಬರೋಣ ಅಂತ ಅಂದ್ಕೊಂಡ್ವಿ. ಬಟ್ ಕಾಲಕ್ರಮೇಣ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಮುಂದೆಯಿಂದ ಕ್ಲಿಯರ್ ಮಾಡಿದೆ, ಹಿಂದೆಯಿಂದ ಕ್ಲಿಯರ್ ಮಾಡಿಬಿಟ್ರು ಗೈಸ್. ಅದಕ್ಕೋಸ್ಕರ ಅವ್ರಿಗೇನೋ ಲೇಟ್ ಆಯ್ತಂತೆ. ಮನೆ ಹೋಣ. ಸುವಾಗ ಮಕ್ಕ ಯಾಕೆ ಹಿಂಗಿದೆ ಕೇಳು? ಅದು ಬಿಡು, ಸುವಾಗ ಮಕ್ಕ ನೋಡಿ ಹೆಂಗೈತೆ. ಆಯ್ತು, ನೆಟ್ವರ್ಕ್ ಇಲ್ಲ ಅಂತ ಅದೇ ತಾನೇ ಗೊತ್ತು. ಗೈಸ್, ಆ್ಯಕ್ಚುಲಿ ನಮ್ಮ ಲ್ಯಾಂಡಿಂಗ್ ಇದ್ದಿದ್ದು 10:00 ಬಟ್ ನಾವು ಲ್ಯಾಂಡ್ ಆಗಿರೋದು ಎಷ್ಟೊತ್ತಿಗೆ ಅಂದರೆ 11:00. 1 ಅವರ್ ಡಿಲೇ ಆಗಿದೆ. ಸೊ ಏನೋ ಕಾಶ್ಮೀರ್ ಏರ್ಪೋರ್ಟಲ್ಲಿ ಏನೋ ಸ್ವಲ್ಪ ಇಶ್ಯೂಸ್ ಇತ್ತು ಅಂತೇಳಿ ಅಲ್ಲಿಂದ ಇವಾಗ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಗುಲ್ಮರ್ಗ್ಗೆ. ಲಗೇಜ್ ಬರೋಕ್ಕೆ 1 ಅವರು. ಯಪ್ಪ ಸಾಗರ್, ಆಚೆ ಬಂದರೆ ಅದೇ ಅಂಡಿಂದ ಬರಲಿಲ್ಲ ಅಂದ್ರೆ ಸಾಕು. ಹಾಂ, ಇಲ್ಲಿ ನೋಡಿ ಎಷ್ಟು ಜನ ಅವರೇ. ಅಪ್ಪ ಏನಿದು, ಯಾರನ್ನ ವೆಲ್ಕಮ್ ಮಾಡ್ತಾವ್ರೋ? ಓ ಕ್ರೇಜಿ, ಫುಲ್ಲು ಕಾಂದಾನೆ ಬಂದ್ಬಿಟ್ಟೈತೆ ವೆಲ್ಕಮ್ ಮಾಡೋಕ್ಕೆ. ಬಾ ಎಲ್ಲರೂ ಬರಲಿರೋ. ಏನು ಇಷ್ಟೊಂದು ಜನ ನಮ್ಮನ್ನು ವೆಲ್ಕಮ್ ಮಾಡೋಕ್ಕೆ ಇಷ್ಟೊಂದು ಜನ ಬಂದವರ. ಬನ್ನಿ ಗೈಸ್ ಹೋಗೋಣ. ಮುಟ್ಬಿಟ್ಲು, ಸ್ನೋ ಮುಟ್ಬಿಟ್ಲು. अच्छा है, फ्रेश माल है, फ्रेश माल. हाय हेलो भाई, चलो जाएंगे. हाँ, फुल ग्रेट वेलकम. सागर सही बिಟ್ಟು ಹೆಂಗೆ ಸಾಗರ್ ಅರೇಂಜ್ಮೆಂಟ್ಸು? ಹಾಂ, ಎಲ್ಲ ಮಿಕ್ಸ್ ಮಾಡ್ತಾವ್ರೆ ಗೈಸ್. ಬಂದಿದ್ದ ತಕ್ಷಣ ನಾವು ನಮ್ಮದೊಂದು ಟೀಮ್ ಇದೆ ಗೈಸ್. ಆ ಟೀಮ್ ಹೆಂಗೆ ಅಂತ ಹೇಳಿದ್ರೆ ಟಾಪ್ ಮ್ಯಾಚ್. ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ, ಯಾವ ಥರ ಎಂಜಾಯ್ ಮಾಡ್ತೀವಿ ಅಂತ. ಅವರೆಲ್ಲ ರೆಡಿ ಮಾಡಿಬಿಟ್ಟಿರ್ತಾರೆ. ರಾಜನ್ ಥರ ಬರೋದು, ರಾಜನ್ ಥರ ಹೋಗೋದಷ್ಟೇ. ಇಲ್ಲಿ ಬರೋ ಗಂಟ ಕಷ್ಟ, ಇಲ್ಲಿಂದ ಮುಂದೆ ನೋರೀಸ್. ಓ ಮಚ್ಚ ಬಿದ್ದೆ, ಅಯ್ಯೋ ಎಷ್ಟು ಮಿಸ್ಸು. ಇದು ಬ್ಲ್ಯಾಕ್ ಐಸ್, ಇದೆಲ್ಲ ಹುಷಾರಾಗಿರಿ, ಜಾರ್ತೀರಾ. ನಾನೇ ಜಾರ್ತಾ ಇದ್ದೀನಿ ಗೈಸ್. ಯಾವ ರೇಂಜಿಗೆ ಸ್ನೋಫಾಲ್ ಆಗಿದೆ ಅಂತ ಹೇಳಿದ್ರೆ ಕಾರ್ಗಳೆಲ್ಲ ಮುಳುಗೋಗೈತೆ. ಅಲ್ಲಿ ನೋಡಿ, ಆ ಗಾಡಿ ನೋಡಿ ಎಷ್ಟು ಚೆನ್ನಾಗೈತೆ, CRPF. ಕ್ರೇಜಿ ಗೈಸ್. ಬಂದು ರೀಚ್ ಆದ್ವಿ ಇವಾಗ ತನ್ಮಾರ್ಗು. ಆ್ಯಂಡ್ ಇಲ್ಲಿ ಯಾವ ಥರ ಅಂತ ಹೇಳಿದ್ರೆ ಇಲ್ಲಿ ಇವ್ರದ್ದೇ ಯೂನಿಯನ್ ಇರುತ್ತೆ. ಆ ಯೂನಿಯನ್ ಗಾಡಿಗಳಲ್ಲೇ ಹೋಗಬೇಕು. ಇಲ್ಲಿಂದ ಈಚೆಗೆ ಬೇರೆಯವ್ರು ಬಿಡಲ್ಲ. ಅಲ್ಲಿ ಮುಂದೆ ಚೆಕ್ ಪೋಸ್ಟ್ ಇರುತ್ತೆ, ಚೆಕಿಂಗ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಎಲ್ಲದಕ್ಕೂ ಚೈನ್ ಹಾಕ್ಕೊಳ್ಳೇಬೇಕು. ಚೈನ್ ಹಾಕೊಂಡ್ರೆ ಮುಂದಕ್ಕೆ ಬಿಡೋದು. ಹೆಂಗಿದೆ ನೋಡಿ ಗೈಸ್, ವಾ ಕ್ರೇಜಿ ಗೈಸ್. ಇವಾಗ ಒಂದು ಪಿಟ್ ಸ್ಟಾಪ್ ಯಾಕೆ ಅಂತ ಹೇಳಿದ್ರೆ ಕಾರ್ಗೆ ಚೈನ್ ಹಾಕೋಕ್ಕೆ. ಹಾಂ ನೋಡಿ, ಓ ಅಣ್ಣ ಫುಲ್ DJ ಸಾಂಗ್ ಹಾಕ್ಬಿಟ್ಟ ನೋಡಿಲಿ.
ಬಿದ್ದೆ ಬಿದ್ದೆ ಬಾತ್ರೂಮಲ್ಲಿ ಲವ್ವಲ್ಲಿ ಬಿದ್ದೆ ಅಲ್ಲೋಡು ಹೋಗಿ ಕಚ್ಕೊಂಬಿಟ್ಟಿದ್ದ ಹೋಗಿ ಅಲ್ಲೇ ಕಚ್ಕೊಂಬಿಟ್ಟ ಒಳಿಕೆ ಅಲ್ಲೋಡಲ್ಲಿ ನೋಡ್ಕೊ ಇವಾಗ ಅವ್ನಿಗೆ ಆಯ್ತದ ನೋಡು ಮಜಾ ಅವನಿಗೆ ಹೊಡಿತ ಏಟಾಯ್ತಾ ಏನೋ ಬರಕಾಯ್ತಾ ಇಲ್ವಾ ಇವಾಗ ಗೊತ್ತಾಯ್ತದ ಬಾ ನೀವು ಮಚ್ಚ ಶೂ ಒಳಗೆ ನೀರು ಹೋದ್ರೆ ಶೂ ಹಾಕೊಳಕ್ಕಾಗಲ್ಲ ಆಮೇಲೆ ಒಣಗಲ್ಲ ಅದು ಕಲ್ಲು ಅದು ಹೊಡಿಬಿಡತ್ತೆ ಎಷ್ಟು ಬೇಕು ಅಂದಾಗ ಇವಾಗ ಅಂತೆ ಬ್ರೋ ಫಸ್ಟ್ ಸೆಕೆ ಆಗ್ಬೇಕು ನಿಂಗೆ ಮಚ್ಚ ಎಪ್ಕಟ್ಬಿಡ್ತದೆ ಬೇಡ ರಿಸ್ಕ್ ತಗೋಬೇಡ ಆಲ್ರೆಡಿ ಕಿವಿ ಎಲ್ಲ ಒಂಥರ ಆಯ್ತಾಯ್ತಾನೆ ಗೈಸ್ ನೋಡಿ ಚೈನ್ ಯಾವ ಥರ ಆಗ್ತವ್ರೆ ಹೌದು ಮುಷ್ಕಿಲ್ ಅವ್ರೇನಾ ಬಾಯ್ ಎಲ್ಲ ಎಷ್ಟು ಕಷ್ಟಪಡ್ಬೇಕು ಗೊತ್ತಾ ಆ್ಯಂಡ್ ಇವ್ರುಗಳ ಲೈಫ್ ಹಿಂಗಿರುತ್ತೆ ಗೊತ್ತಾ ಗೈಸ್ ಇವರು ಇದೆಲ್ಲ ಯೂನಿಯನ್ ಗಾಡಿಗಳು ಆ್ಯಂಡ್ ಈ ಯೂನಿಯನ್ ಗಾಡಿಗಳು ಹೆಂಗೆ ಅಂತ ಹೇಳಿದ್ರೆ ಯೂನಿಯನ್ ಗಾಡಿಗಳನ್ನ ಬಾಡಿಗೆಗೆ ಬಿಡ್ತಾರೆ ಅವ್ರಿಗೆ ತಿಂಗಳಿಗೆ 8,000 ರೂಪಾಯಿ ಸಂಬಳ 200 ರೂಪಾಯಿ ದಿನಕ್ಕೆ ಬಾಡಿಗೆ ಅಷ್ಟೇ ಗಾಡಿಗಳೆಲ್ಲ ಬೇರೆಯವ್ರದ್ದು ಬುಕ್ಕಿಂಗ್ ಎಲ್ಲ ಬೇರೆಯವ್ರದ್ದು ಆ ಥರ ಇರುತ್ತೆ ಅದಕ್ಕೋಸ್ಕರ ಚಕ್ಕ ಈ ಎಲ್ಲ ಹೆಂಗಾಗ್ತೈತೆ ನೋಡ್ದಾ ದೂರ ಇರು ನನ್ನಿಂದ. ಇವಾಗ ಎಂತ ಹುಡುಗಿ ಬಂದು ಮುಟ್ಟಿದ್ರು ನಾನು ಮುಂಚೆ ನಿನ್ನ ಎಕ್ಸ್ಪೆಕ್ಟೇಷನ್ ಚೆನ್ನಾಗೈತೆ ಆದರೆ ಇಲ್ಲಿ ವರ್ಕೌಟ್ ಆಗಲ್ಲ ಕರೆಕ್ಟ್ ಓಕೆ ಗೈಸ್ ಒಂದು ರೌಂಡ್ ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದೀವಿ ಗೈಸ್ ಚೇನ್ ಹಾಕಿದ್ಮೇಲೆ ಗಾಡಿ ಎಲ್ಲ ಡಗಡ ಗಡ 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 ಅಂತ ಅಲ್ಲಾಡ್ತೈತೆ ಆದ್ರೆ ಒಳ್ಳೆ ಫೋಟೋ ಶೂಟ್ ಮಾಡಿದ್ವಿ ಎಲ್ಲ ಮಸ್ತಾಗಾಯ್ತು ಬನ್ನಿ ಸ್ಟೇ ಕಡೆ ಹೋಗ್ಬೇಕು ಸ್ಟೇ ಹೆಂಗಿರುತ್ತೋ ಗೊತ್ತಿಲ್ಲ ಓಕೆ ಗೈಸ್ ಯಾವ ಥರ ಇದೆ ಅಂತ ನಮ್ಮ ಬಾಯ್ಸ್ನ ಕೇಳೋಣ ಬನ್ನಿ ಬೈ ತೋಡ ಜಾಗ ಹಾಯ್ ಸಾಗರ್ ಏನು ಹೇಳಕ್ಕೆ ಇಷ್ಟಪಡ್ತೀಯಾ ಹಾಂ ಇಲ್ಲಿ ಕಾರ್ತಿಕ್ ಬ್ರೋ ಕೇಳೋಣಿದೆ ಗೈಸ್ ಇವರು ನಮ್ಮ ಹೊಸ ಪ್ರತಿಭೆ ಸಾಗರ್ ಅವ್ರ ಫ್ರೆಂಡು ಇನ್ಮೇಲೆ ನಮಗೂ ಫ್ರೆಂಡು ಸೊ ಇವ್ರನ್ನೂ ಕರ್ಕೊಂಡ್ಬಂದಿದ್ದೀವಿ ಎಕ್ಸ್ಪೀರಿಯನ್ಸ್ ಮಾಡ್ಸೋಕ್ಕೆ ಸ್ನೋ ಬೋರ್ಡಿಂಗ್ನ ಹಿಂಗೆ ಅನಿಸ್ತಾ ಇದೆ ಬ್ರೋ ಹೆಂಗಾಯ್ತು ಶಿಯಾ ಚೆನ್ನಾಗಿಲ್ಲ ಅಂದರೆ ವಾಪಸ್ ಕಳಿಸ್ಬಿಡ್ತೀನಿ ಒಂದು ವಾರ ಪೂರ್ತಿ ಮ್ಯಾಗಿ ತಿನ್ಕೊಂಡೇ ಜೀವನ ನಡೆಸ್ಬೇಕು ಅಷ್ಟೇ ಮ್ಯಾಗಿ ಫ್ರೂಟ್ಸು ಆ ಥರ ಸ್ನೋ ಸೈ ಸಾಫ್ ಕರ್ರೆ ಓಹ್ ಸ್ನೋ ಅಲ್ಲೇ ತೊಳ್ಕೊಂಬಿಟ್ರು ಗೈಸ್ ಇವರು ಆ್ಯಂಡ್ ನೋಡಿ ಯಾವ ಥರ ಇದೆ ಏನು ಮಸ್ತಾಗಿದೆ ಅಂದರೆ ಗೈಸ್ ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ ಹಂಗಿದೆ ಅರೆ ಈ ಕ್ಯಾ ಸರ್ ನೋಡಿ ಸ್ನೋ ಅಲ್ಲೇ ತೊಳ್ಕೊಂಡ್ರು ಇವರು ಪ್ಯೂರ್ ವಾಟರ್ ಅದು ಹ್ಞೂ ಯಪ್ಪ ಆಚೆ ನಿಂತ್ಕೊಳ್ಳೋಕ್ಕೆ ಆಯ್ತಾ ಇಲ್ಲ ಚಳಿ ಆಯ್ತೈತೆ ಚೈನ್ ಬಿಚ್ಚಿದ ಮೇಲೆ ಅಲ್ಲೇ ಕೈ ತೊಳ್ಕೊಳ್ಳೋದು ಹಾಂ ಹಾಂ ಬಾತ್ರೂಮೇ ಬರಲ್ಲ ಅವಾಗ ಬನ್ನಿ ಗೈಸ್ ಒಳ್ಳೆ ಫುಟೇಜ್ ತೋರಿಸ್ತೀನಿ ಹೋಗಿ ನೋಡ್ಕೊಂಬನ್ನಿ ಇವಾಗ ನೋಡಿ ಎಕ್ಸ್ಪೀರಿಯನ್ಸ್ ಡ್ರೈವರ್ಗಳಿಗೆ ಮಾತ್ರ ಗೊತ್ತು ಹೆಂಗೆ ಓಡಿಸ್ಬೇಕು ಅಂತ ನೋಡಿ ಅಯ್ಯಪ್ಪ ಇನ್ನೊಂದು ಗಾಡಿ ತಗ್ಲಾಕೊಂಡ್ಬಿಟ್ಟೈತೆ ಗೈಸ್ ಅಲ್ಲಿ ಹತ್ತನೇ ಇಲ್ಲ ನೋಡಿ ಝೂಮ್ ಹಾಕ್ತೀನಿ ಅಲ್ಲೇ ಹಿಂದಕ್ಕೆ ಹೋಗ್ತಾ ಐತೆ ಆ್ಯಂಡ್ ಲಾಸ್ಟ್ ಟೈಮ್ ಇದ್ದಿದ್ದು ಹೋಟೆಲ್ ನಾವು ಇದು ಗುಲ್ಮರ್ಗಿಂದ ಈ ಸರಿ ಸೂಪರ್ ಆಗಿರೋ ಸ್ಟೇ ಮಾಡಿದ್ದೀನಿ ನಮ್ಮ ಬಾಯ್ಸ್ಗೋಸ್ಕರ ಬನ್ನಿ ಯಾವುದು ಏನು ಅಂತ ಅಲ್ಲೋಗೆ ತೋರಿಸ್ತೀನಿ ಆ್ಯಂಡ್ ನೋಡಿ ಗುಲ್ಮರ್ಗ್ ಏನು ಮಸ್ತಾಗಿದೆ ಹಾಕೊಂಡಿಲ್ವ ಗಾಡಿ ಕೈ ಸಾಗರ್ ನೋಡಿ ಯಾವ ರೀತಿ ಏಯ್ ಸಾಗರ್ ಗೈಸ್ ರೋಡ್ ಬ್ಲಾಕ್ ಆಗಿರೋ ಕಾರಣ ನಮ್ಮ ಡ್ರೈವರ್ ಬಿಟ್ಟೋಗ್ಬಿಟ್ಟವ್ರೆ ಫುಲ್ ಜಾಮ್ ಗೈಸ್ ನಮ್ ಗುಲ್ಮರ್ಗ್ ಬಂದು ಒಂದು 2 ಅವರ್ ಆಯ್ತಲ್ಲ ಬೆಂಗಳೂರಿಂದ ಗುಲ್ಮರ್ಗ್ ಬಂದ್ಬಿಟ್ಟಿದ್ವಿ ಕಾಶ್ಮೀರಿಂದ ಸ್ಟೇಗೆ ಹೋಗಕ್ಕಾಯ್ತಾ ಇಲ್ಲ ರೇಂಜ್ ಚಳಿ ಆಗ್ತೈತೆ ಅಂದರೆ ನೆಕ್ಸ್ಟ್ ಲೆವೆಲ್ ಚಳಿ ಆಗ್ತೈತೆ ಫೈನಲಿ ಬಂದು ನಾವು
ಗುಲ್ಮರ್ಗ್ನ ರೀಚ್ ಆಯಿತು. ಇವಾಗ ಹೋಗಿ ಚೆಕ್ ಇನ್ ಆಗಬೇಕಷ್ಟೇ ಬಾಕಿ. ಆ್ಯಂಡ್ ನಮ್ಮ ಒಂದು ಹೋಟೆಲ್ ಯಾವ ಥರ ಇರುತ್ತೆ ಅನ್ನೋದನ್ನ ನಿಮಗೆಲ್ಲ ರೂಮ್ ಟೂರ್ ಮಾಡಿ ತೋರಿಸ್ತೀನಿ ಬನ್ನಿ. ನಾನಂತೂ ಸೂಪರ್ ಎಕ್ಸೈಟೆಡ್. ನೋಡೋಣ ಇದಾದಮೇಲೆ ಇವತ್ತಿನ ದಿನ ಏನಿರುತ್ತೆ, ನಾವೇನೇನು ಮಾಡ್ತೀವಿ ನಾನೆಲ್ಲ ಹೇಳ್ತೀನಿ. ಇವ್ರಿಗೆಲ್ಲ ಬ್ರೀಫಿಂಗ್ ಕೊಟ್ಟು ಎಲ್ಲರನ್ನೂ ಸ್ವಲ್ಪ ಸ್ಟ್ರಿಕ್ಟಾಗಿ ಮೇಂಟೈನ್ ಮಾಡಿ. ಹುಚ್ಚನ ನಮ್ಮ ಮಗ ನಮ್ಮ ಸಾಗರ್ ಸುವಾಗಿ ಇಬ್ಬರೇ ಗೈಸ್, ಯಾಕಂದ್ರೆ ಅವ್ರು ಹೇಳಿದ ಮಾತು ಏನೂ ಕೇಳಲ್ಲ. ಸೊ ಅದೇ ಪ್ರಾಬ್ಲಮ್ಮು. ಸೊ ಇವಾಗ ನೀಟಾಗಿ ಏನಾದರೂ ರೆಡಿ ಮಾಡಿ ಎಲ್ಲ ಪ್ಲ್ಯಾನ್ ಮಾಡಿ ಊಟ ಗೀಟ ಮಾಡಿಸಿ ಇವ್ರುಗಳಿಗೆಲ್ಲ ಮುಂದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡಬೇಕು. ಬನ್ನಿ ಗೈಸ್, ಫೈನಲಿ ಬಂದು ನಮ್ಮ ಸ್ಟೇ ರೀಚ್ ಆದ್ವಿ. ನಮ್ಮ ಸ್ಟೇಗೆ ಹೋಗೋ ದಾರಿ ನೋಡಿ, ಇಲ್ಲಿ ಚೈನ್ ಇಲ್ಲದೆ ಯಾವುದೇ ಕಾರಣಕ್ಕೂ ಕಾರ್ ಹತ್ತಲ್ಲ. ಇದು ಹಿಂಗಿದೆ, ಈ ಕಡೆ ಎಲ್ಲ ಕಡೆ ವಾಲ್ತಾ ಇದ್ದು ಗಾಡಿ ನೋಡಿ. ಆ ಗಾಡಿ ಗೈಸ್ ಯಾವ ಥರ ಇದೆ ಚಳಿ ಅಂದರೆ ಎಕ್ಸ್ಪ್ಲೇನೇ ಮಾಡೋಕ್ಕಾಗ್ತಲ್ಲ, ಆ ಥರ ಇದೆ. -2 ಇದೆಯಾ ಇಲ್ಲಿ ನೋಡಿ. ಲೈಟಾಗಿ ಸ್ನೋಫಾಲ್ ಬೇರೆ ಶುರು ಆಗೈತೆ ಗೈಸ್. ಹಲೋ, ಸ್ನೋಫಾಲ್ ಬರಕ್ಕಾ? ಹಲೋ ಸರ್. ವೆಲ್ಕಮ್. ಹಾಯ್, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಸರ್. ವೇಟ್ ಮಾಡಿದೀವಿ ಅಲ್ಲಿಂದ ಇಲ್ಲಿಗೆ ಬರಕ್ಕೆ. ನಡ್ಕೊಂಡೇ ಬಂದ್ಬಿಡ್ಬೋದಾಯ್ತು ಜಾರುತ್ತೆ ಗೈಸ್. ಇಲ್ಲಿ ಇದೆ 4 ಸ್ಟಾರ್ ಪ್ರಾಪರ್ಟಿ. ಇದು ಕಾವಾ ಅಂತ ಕಾಶ್ಮೀರ್ ಸ್ಪೆಷಲ್. ಇದು ಎಲ್ಲ ಕಡೆ ಇದೆ ಫೇಮಸ್ಸು. ಇಲ್ಲ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ, ಬಟ್ ಇಟ್ ವಿಲ್ ಬಿ ರಿಯಲಿ ಗುಡ್. ತೊಗೊಳ್ಳೋ ಶಿಷ್ಯ ಆಯ್ತ್ಕೊಳ್ಳೋ. ಚಿಯರ್ಸ್ ಗೈಸ್, ಹ್ಯಾಪಿ ಕಾಶ್ಮೀರ್. ಚಿಯರ್ಸ್. ವೆಲ್ಕಮ್ ಟು ಕಾಶ್ಮೀರ್, ವೆಲ್ಕಮ್ ಟು ಗುಲ್ಮಾರ್ಗ್. ಆರ್ ಡೇ ಸ್ಟಾರ್ಟ್ಸ್ ಫ್ರಮ್ ಹಿಯರ್. ಇನ್ನೊಂದೇನು ಗೊತ್ತಾ ಗೈಸ್, ಅವ್ನ ಮ್ಯಾಡಿಗೆ ಈ ಫೋಟೋ ಹುಚ್ಚು ಬಂದಿರೋದು ಎಲ್ಲಿಂದ ಅಂದರೆ ಬ್ಲಡ್ ಲೈನಿಂದ. ಅವರಮ್ಮ. Your good name, sir? Khalid. I'll be here for next 20 days and you will be my partner for guiding everything. ಮಚ್ಚ ಕುಡಿತಾ ಇರಿ, ರೂಮ್ ನೋಡ್ಕೊಂಡು ಬರ್ತೀನಿ. ಫಸ್ಟ್ ಫ್ಲೋರ್. Okay. Okay. This is your restaurant? Okay. Okay. Breakfast, dinner सब कुछ इधर ही है ना? Okay, cool, nice. Okay. चलो. Then. Games room, yeah. ಓಕೆ ಓಕೆ. ಗೈಸ್, ನಾವು ಫ್ಯಾಮಿಲಿ ರೂಮ್ ಬುಕ್ ಮಾಡಿರೋದು. ಫ್ಯಾಮಿಲಿ ರೂಮ್ ಯಾವ ಥರ ಇದೆ ನೋಡೋಣ ಬನ್ನಿ. ಥ್ಯಾಂಕ್ ಯು. बालकनी है सर इसमें? व्यू तो है ना? व्यू तो बेस्ट है, ठीक है. ओके, this is our room. Interconnected, bedroom. Okay, oh that's nice. Interconnected. ये तो बढ़िया है भाई. ओके, नाइस, ಸಾರ್ಟೆಡ್, ಕೂಲ್. ಗೈಸ್, ರೂಮ್ ನೋಡಿ ಯಾವ ಥರ ಇದೆ, ಇಂಟರ್ಕನೆಕ್ಟೆಡ್. ಇದೊಂದು ರೂಮು, ಆ್ಯಂಡ್ ಇಲ್ಲಿಂದ ಬಂದರೆ ವಾಶ್ರೂಮ್. ಕ್ರೇಜಿ ಐತೆ ಗೈಸ್. ಬಟ್ ಏನಂತ ಹೇಳಿದ್ರೆ ಒಂದೇ ವಾಶ್ರೂಮು. ಇದು ಈ ಕಬೋರ್ಡೇನಾ ಪೂರಾ? ಆ್ಯಂಡ್ ಇದು ಇನ್ನೊಂದು ರೂಮು. ವ್ಯೂ ಕೆ ಬಾರೆ ಮೇ ಬೋಲಾ ತೋ? Yes, you can, sir. Ooh. So this will be the view. Crazy. Wow, nice, cool, sorted. All good. Oh my God. ये centralized AC है क्या? Centralized heaters है यहाँ पे. हाँ. तो ये 24 hours on रहेगा ना? ठीक है. ಗೈಸ್, ನಾನು ರೂಮ್ ನೋಡಾಯಿತು, ನನಗೆ ರೂಮ್ ಇಷ್ಟ ಆಯಿತು. ಇವಾಗ ನಮ್ಮ ಬಾಯ್ಸ್ಗೆಲ್ಲ ರೂಮ್ ತೋರಿಸೋಣ ಬನ್ನಿ. ಅವರು 100% ಇಷ್ಟಪಡ್ತಾರೆ. ಇವಾಗ ನಮ್ಮ ಬಾಯ್ಸ್ನೆಲ್ಲ ಕರ್ಕೊಂಡೋಗೋ ಸಮಯ. ಚಳಿ ತಾಳೆನು ಈ ಚಳಿಯ. ಓಕೆ ಗೈಸ್, ರೂಮಿಗೆ ಬಂದು ಚೆಕ್ ಇನ್ ಆಯಿತು. ಫ್ರೆಶ್ ಅಪ್ ಆಗಿ ಎಲ್ಲ ಫುಲ್ ಪ್ಯಾಕ್ ಆಗಿ ಇವಾಗ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಏನಾದ್ರು ತಿನ್ಕೊಬರೋಣ ಅಂತ ಆಚೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ನೋಡಿ ATV ಬೈಕ್ಸ್. ಆ್ಯಂಡ್ ಎಲ್ಲ ಪ್ಯಾಕ್ ಆಗಿ ಹೋಗ್ತಾ ಇದ್ದೀವಿ ಗೈಸ್. ನೆಕ್ಸ್ಟ್ ಲೆವೆಲ್ ರೂಮ್ ಅಂತೂ ನನಗೆ ಪರ್ಸ್ನಲಾಗಿ ತುಂಬ ಇಷ್ಟ ಆಗೋಯ್ತು. ಆ್ಯಂಡ್ ಕೆಳಗಡೆ ಇಲ್ಲೇ ಊಟ ಮಾಡೋಕೆ ಹೋದ್ವಿ ರೆಸ್ಟೋರೆಂಟಲ್ಲಿ. ಮೆನ್ಯೂ ನೋಡಿ ಸೈಕ್ ಆಗ್ಬಿಟ್ಟೆ. 800 ರೂಪಾಯಿ, 900 ರೂಪಾಯಿ ಬರೀ ಒಂದು ಕರ್ರಿಗೆ. ಒಂದು ರೋಟಿ 100 ರೂಪಾಯಿ ಅಂತೆ. ಯಪ್ಪ ದೇವರೇ, ಭಯ ಆಗೋಯ್ತು. ಅದಕ್ಕೋಸ್ಕರ ಸುಮ್ಮನೆ ರಿಸ್ಕೇ ಬೇಡ ಅಂತ ಹೇಳ್ಬಿಟ್ಟು ಇಲ್ಲೇ ನಮ್ಗೆ ಗೊತ್ತಿರೋರ್ದೊಂದು ಅಲ್ಬಾರಾ ಕಾಟೇಜ್ ಅಂತ ಐತಿ ಅಂತೆ. ಸೊ ಅಲ್ಲಿ ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ನಾವೆಲ್ಲ ನಡ್ಕೊಂಡು ಅಲ್ಲಿ ಹೋಗ್ತಾ ಇದ್ವಿ. ಸೊ ಬನ್ನಿ ನೋಡೋಣ ಯಾವ ಥರ ಇರುತ್ತೆ ಅಂತ ಹೇಳಿ. ಏನು ವೆದರ್ ಗೈಸ್ ನೋಡಿ, ಒಳ್ಳೆ ಸನ್ಸೆಟ್ಟು. ಬಡಿಯಾ ಹೈ ಬೈ. ಆ್ಯಂಡ್ ಆರ್ ಬಿಲಾಲ್ ಬಾಯ್ ಇಸ್ ಬ್ಯಾಕ್. ಸೊ ಇನ್ನು ಮುಂದಿನ ದಿನಗಳಲ್ಲಿ ಇವ್ರು ನಮ್ಮ ಜೊತೆನೇ ಇರ್ತಾರೆ. 3, 2, 1 ಬಾಗೋ. ಫಸ್ಟು ನಾನು ಇದೇ ಸ್ಟೇಗೆ ಬುಕ್ ಮಾಡಿದ್ದು ಗೈಸ್. ನಿನ್ನ ಜೀನ್ಸ್ ಪ್ಯಾಂಟು
ಅಯ್ಯೋ ಈ ನನ್ನ ಮಕ್ಳು ಒಂದೊಂದಲ್ಲ ಗೈಸ್. ನಮ್ಮ ಸಾಗರ್ ರೂಮಲ್ಲೇ ಮಲ್ಕೊಂಬಿಟ್ಟವನೆ. ಕಾಶ್ಮೀರ್ ನಾಯಿ, ಗುಲ್ಮಾರ್ಗ್ ನಾಯಿ ಹೆಂಗಿದೆ ನೋಡಿ. ಬಿಸ್ಕೆಟ್ ಹಾಕ್ತಾರೆ ಅಂತ ಕೆಳಗಡೆ ತಿಂತು. ಹೊಟ್ಟೆ ಹಸು ಅಂತೇಳಿ ಬಿಸ್ಕೆಟ್ ತೊಗೊಂಡು ತಿಂದು ಮಾರ್ಕೆಟ್ ಕಡೆ ನಡ್ಕೊಂಡು ಹೋಗ್ತಾ ಇದೀವಿ. ಯಾಕಂದರೆ ಅಲ್ಲಿ ಫುಲ್ ಜಾಮ್ ಆಗಿದೆ ಅಂತೆ. ಆ್ಯಂಡ್ ಹೋಗ್ಬೇಕಾದ್ರೆ ನಾನು ನಿಮ್ಗೊಂದು ಸೀನ್ ತೋರಿಸ್ತೀನಿ ನೋಡಿ ಸೀನು. ಆಲ್ಟೋ ಕಾರ್ ಮುಚ್ಚೋಗ್ಬಿಟ್ಟೈತೆ ಒಳಗಡೆ, ಫುಲ್ ಸ್ನೋ ಒಳಗಡೆ. ಮಚ್ಚ ಆಲ್ಟೋ ಕಾರ್ ನೋಡು ಗೈಸ್. ಹಂಗೆ ಯಾವುದೋ ಒಂದು ಕಾರ್ ಹೋಯ್ತಾಯಿತ್ತು, ಆ ಕಾರ್ಗೆ ಹತ್ಕೊಂಡ್ಬಿಟ್ಟಿದ್ದೀವಿ ಎಲ್ಲರೂ. ಯಾಕಂದರೆ ಯಾರ ಕೈಲಿ ನಡೆಯೋಕ್ಕಾಯ್ತಾ ಇರಲಿಲ್ಲ. ಎಲ್ಲ ಡಿಕ್ಕಿಲ್ ತುಂಬ್ಕೊಂಡಿರೋದು ನಾನು, ಮ್ಯಾಡಿ ಆ್ಯಂಡ್ ಈ ಕಡೆ ಸ್ವಾಗು. ಎಲ್ಲ ಅವಡೆ. ಹಾಂ ವಾಟ್ಸಾಪ್ ಏನ್ ಮಾಡ್ತಾ ಇದ್ರ ಮನೆಯಲ್ಲಿ? ನೋಡ್ತಾನೆ ಇರಿ. ಅಯ್ಯೋ ಮಾಡಿ ಬ್ಯಾಂಕಲ್ಲಿ ಇಡಿ ಸತ್ತೋಗಿ. ಯಾರು ಎಂತ ಮಾತು ಹೇಳ್ತಾ ನನ್ನ ಹತ್ರ ಇದಕ್ಕೂ ಕಾಸಿಲ್ಲ ಕಣ ಗಂಡು. ಇಕ್ಕಿ ಹೊಡೆದ ತಗೊಂಡು ಮುಂದಿರೋದು ಇವಾಗ. ಓಕೆ ಗೈಸ್, ಅಂತೂ ಇಂತೂ ಡ್ರಾಪ್ ಹಾಕ್ಸ್ಕೊಂಡು ನಡ್ಕೊಂಡು ಎಲ್ಲ ತಿಳ್ಕೊಂಡು ಹಂಗೋ ಹಿಂಗೋ ನಮ್ಮ ಜಾಗಕ್ಕೆ ಬಂದು ಸೇರಿದ್ವಿ. ಮೌಸಿಮ್ ಬಾಯ್, ವೆಲ್ಕಮ್ ಬ್ಯಾಕ್. ಬಡಿಯಾ आप कैसे हो? हाँ, सुहाग, कार्तिक and Maddie and this is my friend Mono. पहले कुछ खाएंगे? हाँ बिल्कुल खाओ. अंदर बैठिएगा. ठंड लग रही है आपको? हाँ बहुत. ಯಾರಿಗೆ ಚಳಿ ಆಗುತ್ತೆ ದಯವಿಟ್ಟು ಒಳಗಡೆ ಹೋಗಿ. ಓಕೆ ಗೈಸ್, ಮಾರ್ಕೆಟಿಗೆ ಬಂದಿದ ತಕ್ಷಣ ಫಸ್ಟ್ ಏನು ಮಾಡ್ತಾ ಇದೀವಿ ಅಂದರೆ ಅವ್ರು ಹೋಗಲ್ವ ಏನಾದ್ರು ತಿಂತಾ ಇದ್ದಾರೆ. ಆ್ಯಂಡ್ ನಾನು ಬಂದು ಶೂಸ್ ಸೆಲೆಕ್ಟ್ ಮಾಡಿ, ಬೋರ್ಡ್ ಸೆಲೆಕ್ಟ್ ಮಾಡಿ, ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬೈಂಡಿಂಗ್ ಎಲ್ಲ ಸೆಲೆಕ್ಟ್ ಮಾಡಿ ಎಲ್ಲ ರೆಡಿ ಮಾಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಅವ್ರು ಬಂದಮೇಲೆ ನಾನು ಅವ್ರಿಗೆ ಸಜೆಸ್ಟ್ ಮಾಡಬೇಕು ಅಂದರೆ ನಾನು ಆಮೇಲೆ ಹುಡ್ಕೊಳಕ್ಕಾಗಲ್ಲ ಅಂತೇಳಿ ಫಸ್ಟೇ ನಾನು ಮತ್ತು ಬಿಲಾಲ್ ಬೈ ಬಂದು ಹುಡುಕ್ತಾ ಇದ್ದೀವಿ. ಸೊ ಇವಾಗ ಏನು ಮಾಡೋದು ಅಂತ ಹೇಳಿದ್ರೆ ಇವಾಗ ಫುಲ್ ಇದಕ್ಕೆ ವ್ಯಾಕ್ಸ್ ಮಾಡ್ಸೋಣ ಬನ್ನಿ ಗೈಸ್. ನೋಡಿ ಐರನ್ ಬಾಕ್ಸ್ ತೊಗೊಂಬಂದರು. ಹಾಂ, ಇವಾಗ ಏನಂದರೆ ವ್ಯಾಕ್ಸ್ ಮಾಡೋದಷ್ಟೇ ಬಾಕಿ. ಥ್ಯಾಂಕ್ ಯು ಬೈ. ಗೈಸ್ ತೊಗೊಬಂದು ಕಾಫಿ ಕೊಟ್ಟರು. ನೋಡಿ ಗೈಸ್, ವ್ಯಾಕ್ಸಿಂಗೆ ತೊಟ ಅಂತ ತೊಟಿಕ್ಸೋದು ಇವಾಗ. ಅದ್ರ ಮೇಲೆ ತೊಟಿಕ್ಸಿ ಆಮೇಲೆ ಐರನ್ ಮಾಡೋದು ನೀಟಾಗಿ. ಮಸ್ತಲ್ಲ ಅದು. ಮೇಣ ನೋಡಿ. ಇದು ಮಜಾನೇ ಬೇರೆ ಗೈಸ್. ಇದು ಯಾರಿಗೂ ಗೊತ್ತೇ ಇಲ್ಲ ಏನಪ್ಪ ಇದು ಹಿಂಗೆ ಐರನ್ ಮಾಡ್ತಾವ್ರೆ ಅಂತ ನೀವೆಲ್ಲ ಅನ್ಕೋಬೋದು. ಆ್ಯಂಡ್ ಇದು ಸ್ನೋ ಮೇಲೆ ಹೂವು ಹೋದಂಗೆ ಹೋಗುತ್ತೆ ಹಿಂಗೆ ಹೋದ್ರೆ ಗೈಸ್. ಇವಾಗ ವ್ಯಾಕ್ಸಿಂಗ್ ಆಯ್ತಲ್ವ, ಇವಾಗ ವ್ಯಾಕ್ಸಿಂಗ್ ಆದಮೇಲೆ ಇದೊಂದು ಸ್ವಲ್ಪ ಕೋಲ್ಡ್ ಆದಮೇಲೆ ಸ್ಕ್ರಬ್ಬಿಂಗ್ ಮಾಡಬೇಕು. ಸ್ಕ್ರಬ್ಬಿಂಗ್ ಮಾಡಿದ್ಮೇಲೆ ಇದು ಸ್ಮೂತ್ ಆಗುವಂಥದ್ದು. ನೋಡಿ ಫುಲ್ ಐರನ್ ಆಗಿದೆ. ಆ್ಯಕ್ಚುಲಿ ನನ್ನ ಬೋರ್ಡ್ ತೊಗೊಂಡಾಗ ನಾನು ಮಾಡಿ ತೋರಿಸ್ತೀನಿ ಗೈಸ್ ಯಾವ ಥರ ಮಾಡೋದು ಅಂತ. ಸ್ವಲ್ಪ ದಿನ ಈ ವರ್ಷ ಕಲ್ತ್ರೆ ನೆಕ್ಸ್ಟ್ ವರ್ಷ ಪಕ್ಕ ಬೋರ್ಡ್ ಇಳಿಸೋದೇನೆ. भाई मौसम भाई कितने होता है बोर्ड रेट? हाँ प्राइस हाँ, इसका अराउंड डिफरेंट प्राइस रहता है. जिस कंपनी का रहेगा अप्रॉक्सीमेटली विदाउट बाइंडिंग्स. ये हाँ, विदाउट बाइंडिंग्स अगर आप लोगे ना बटन का, हाँ, तो अराउंड पड़ेगा आपको 40,000 के आसपास. 40,000 बस बोर्ड. बेसिक वाला, सबसे बेस्ट वाला. बेसिक वाला 40,000. बेस्ट वाला अराउंड 120 का जाता है. ओ ठीक है. बाइंडिंग कितना होता है? बाइंडिंग में भी लाइकली डिफरेंट टाइप्स रहते हैं. बेसिक नॉर्मल बाइंडिंग रहती है 10,000 से स्टार्ट होती है. ओके, अच्छा वाला तो 60,000 जाती है. ओ हाँ बिल्कुल. सो टोटल मिला के बोर्ड सोच लो 50,000, बाइंडिंग 20,000, शूज 30,000 बिल्कुल हो गया ना 1 लाख. हाँ बिल्कुल, इससे ज्यादा जाता है. ಗೈಸ್ ನೋಡಿ, ಇದೊಂದು ಬೈಂಡಿಂಗ್ಗೆ 25,000 ಅಂತ. ಇದು ಬಟನ್ದು. ಸೊ ಇದೆಲ್ಲ ಒಳ್ಳೆ ಬ್ರ್ಯಾಂಡೆಡ್ ಗೈಸ್. ಓ ಕರೆಂಟ್ ಔಟ್ ಆಯಿತು ನೋಡಿ. ಸೊ ಇವಾಗ ನೋಡಿ ಅದನ್ನು ಚೇಂಜ್ ಮಾಡಿಸ್ಕೊಡ್ತಾರೆ. ಇವಾಗ ನೋಡಿ ಗೈಸ್, ಸ್ಕ್ರಬ್ಬಿಂಗು ಇದೇನೆ. ನನ್ನ ಬಿಟ್ಟು ಹೆಂಗೆ ತಿಂತವ್ರೆ. ಹಾಂ ಬ್ರೋ, ಯು ಆಲ್ಸೋ ಡಿಂಟ್ ಕಾಲ್ ಮಿ ಓನ್ಲಿ ಬ್ರೋ, ಯು ಜಸ್ಟ್ ಗೇವ್ ಮಿ ಒನ್ ಕ್ಯಾಪಚಿನೋ. ಅಯ್ಯೋ ನೀನು ಇಂಗ್ಲೀಷ್ನಾಗ ಹೊಗೆ ನೋಡಿ ಹೆಂಗೆ ಬರೋದು ಹೊಗೆ. अभी जाता हूँ डेली इधर. अच्छा है. बहुत दिन के बाद मैं खा रहा हूँ. अच्छा है ಗೈಸ್. ನೋಡಿ ನಮ್ಮ ಬಾಯ್ಸ್ಗೆಲ್ಲ ಶೂಸ್ ಕೊಡಿಸಿ, ಎಲ್ಲರಿಗೂ ಬೋರ್ಡ್ ಕೊಡಿಸಿ, ಎಲ್ಲ ಚೆಕ್ ಮಾಡಿಸಿ ಎಲ್ಲ ರೆಡಿ ಮಾಡ್ತಾ ಇದೀನಿ. ಆಯ್ತಲ್ಲ ನಿಂದು ಮಚ್ಚ? ಆ ಬ್ಯಾಗ್ ಎಷ್ಟಿರ್ಬೋದು ಗೆಸ್ ಮಾಡ್ರಿ. ಏನು ಪರ್ಚೇಸ್ ಮಾಡೋದಿಕ್ಕ? ಹಾಂ, ಒಂದು ಸುಮ್ಮನೆ ಎಷ್ಟಿರ್ಬೋದು ಅಂತ. भाई एक कितने का है बैग? 1,20,000. Without this and this. गाइस ನೋಡಿ, ಇದೇನೋ एवलांच बैग ಅಂತ. ये क्या होता है इसमें? सिलेंडर. हाँ वो ये होता है ना. हाँ सिलेंडर होता है. तो इसकी की रहेगी. हाँ यहाँ पे लगानी पड़ती है. हाँ यहाँ पे ओके. ये हाँ इसमें लगा ली, पूरा बंद करना पड़ता है ये. ओके ठीक है, छोड़ दो. हाँ हाँ
प्लस इसमें आता है क्यों ऑक्सीजन के लिए नहीं वो शावल भी आएगा शावल हाँ प्लस प्रोब ಪ್ರೋ ये भी आएगा हाँ ये भी साथ में आता है ಗೈಸ್ ನಮ್ಮ ಪ್ರಾಪರ್ಟಿ ನೋಡಿ ರಾತ್ರಿ ಹೊತ್ತು ಏನು ಮಸ್ತಾಗಿ ಕಾಣಿಸ್ತೈತೆ ವಾ ಅಲ್ಟಿಮೇಟ್ ಜಾಗ ಬಿಡಪ್ಪ ಯಾಕೊತ್ತ ನಿಲ್ಸಿದ್ರೆ ಹೊರಲ್ಲ ಅದು ಒಂದ್ಸರಿ ನಿಲ್ಸಿದ್ರೆ ಹತ್ತಲ್ಲ ಇನ್ನ ಹಾಂ ನಿಲ್ಸಿದ್ರೆ ಎಲ್ಲತ್ತದೆ ತಿರ್ಗ್ತಾ ಇರ್ತದಲ್ಲ ವೀಲು ಸ್ಪೀಡಲ್ಲೇ ಹೋಗ್ಬೇಕಿದು ಇದೆ ಕಣ ಹಾಂ ಸೂಪರ್ पहले चढ़ेगी ಹಂಗೆ ಆಲ್ಟೋ ಗಿಲ್ಟೋ ಎಲ್ಲ ಹ್ಞೂ ನೋಡಿ ಹೆಂಗೆ ತುಂಬ್ಕೊಂಬಂದಾರೆ ಕಾಸಿಮಲ್ಲ ಮೋಸಿಮ್ ಕಣೋ ಅಲ್ಲಿ ಅದೇನದು ಅದು ಅವ್ರ ಗಾಡಿ ಅವ್ರದ್ದು ಕಾಸಿಮ್ ಅವ್ರ ಗಾಡಿ ಅವ್ರ ಹೆಸರು ಮೋಸಿಮ್ ನೋಡಿ ಹೆಂಗ್ ತುಂಬ್ಕೊಂಬಂದವ್ರೆ ಸ್ನೋ ಬೋರ್ಡ್ಸ್ಗಳೆಲ್ಲ ಓಕೆ ಗೈಸ್ ರೂಮಿಗೆ ಬಂದು ನಮ್ಮ ಸಾಗರ್ನ ಎಬ್ಸಿ ಮಲಗಿದ್ದವನ್ನ ಅವನಿಗೆ ಶೂ ಕೊಡಿಸಿ ಎಲ್ಲ ಹೀಟ್ರ್ ಹತ್ರ ಇಟ್ಟು ಇವಾಗ ವಾಪಸ್ ನಾವೆಲ್ಲ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಚೆನ್ನಾಗಿ ಪಿಣ್ಣಗೆ ಬಾರ್ಸೋಕ್ಕೆ ಕೊಟ್ಟಿರೋ ದುಡ್ಡನ್ನೆಲ್ಲ ಓ ನಾವು ಬರೋ ಅಷ್ಟರಲ್ಲಿ ಅಣ್ಣ ನೋಡಿ ಆಲ್ರೆಡಿ ತಟ್ಟೆ ಹಿಡ್ಕೊಂಬಂದ್ಬಿಟ್ಟವನೆ ಹ್ಯಾಂಡ್ ವಾಶ್ ಮನೇಲಿದೆ ಗೈಸ್ ಸಾಗರಣ್ಣ ನೋಡಿ ಯಾವ ರೇಂಜಿಗೆ ಬ್ಯಾಟಿಂಗ್ ಮಾಡಿಸ್ತವ್ರೆ ಮಾಡಿಸಿದ್ದು ಪಾಸ್ತಾ ಪನ್ನೀರು ಎಲ್ಲ ಅವ್ನ ಫೇವ್ರೇಟೇ ಅಲ್ವಾ ಕರೆಕ್ಟಾಗಿ ಹೇಳು ಪಕ್ಕ ಮಧ್ಯಾಹ್ನದ ಸೇರ್ ಹೊಡಿಬೇಕಷ್ಟೇ ಮೇನ್ ಆಗಿ ಮಶ್ರೂಮ್ ಇದೆಯಲ್ಲ ಮಶ್ರೂಮ್ ಹೊಡೆದಾಕ್ಬಿಡಲ್ಲ ಫುಲ್ಲು ಮಶ್ರೂಮ್ ಇಸ್ ಲವ್ ಗೈಸ್ ನೋಡಿ ಫುಲ್ ಬ್ಯಾಟಿಂಗು ಎಲ್ಲರೂ ಊಟ ಮುಗಿಸ್ಕೊಂಡ್ಬಂದು ಇಲ್ಲಿ ಚೆಸ್ ಕಾಂಪಿಟೇಷನ್ ನಡೀತದೆ ಏನು ಬೆಟ್ಸು ಅಂತ ಹೇಳಿದ್ರೆ ಸಾರಿ ಊಟದಲ್ಲೇ ನಶೆ ಆಗ್ಬಿಟ್ಟಿದ್ದೀನಿ ಕೇರಮ್ ಕಾಂಪಿಟೇಷನ್ ನಡೀತಾ ಇದೆ ಯಾರು ಗೆಲ್ತಾರೆ ಸೋತವರು ಗೆದ್ದವ್ರಿಗೆ ಅಂದರೆ ಎಲ್ಲರಿಗೂ ಮಧ್ಯಾಹ್ನ ಊಟ ಕೊಡಿಸ್ಬೇಕು ನಾಳೆ ಎಲ್ಲಾರ್ಗೂ ನೀನು ಸೇರಿಸ್ಕೊಂಡ್ಬಿಡು ಇನ್ನೇನು ನಿಮ್ದು ಇನ್ನೇನು ನಾನು ನಡೆಸ್ತಾ ಅಪೋಸಿಟ್ ಟೀಮ್ ಕಾಮೆಂಟ್ರಿ ಟೀಮ್ ಅದೇ ಗುರು ಅಪೋಸಿಟ್ ಟೀಮ್ ಅವರು ನಡೆಸ್ತಾ ಇರೋನಿಗೆ ಬಿಡಪ್ಪ ಅವ್ರಿಬ್ರು ಪಡಬೇಕಾರೆ ಮ್ಯಾಗಿ ಕೊಡಿಸ್ತೀವಿ ಅಷ್ಟೇ ಏನಾದ್ರು ಹಂಗಂದ್ರೆ ಸೋತಿದ್ಯಾ ಅಂತ ಇವಾಗಲೇ ಗೊತ್ತಾಗ್ಬಿಟ್ಟಿದೆ ನಿನಗೆ ಏನೇ ಕೊಡ್ಸ್ಕೋ ನಾವು ಸೋತ್ರೆ ಹೇಳ್ತಾ ಇದೀವಿ ನೀನ್ ಕೊಡ್ಸ್ಕೋ ಅನ್ಬೇಕು ಕೊಡ್ಸ್ಕೋ ಅಲ್ಲ ಮಚ್ಚ ಗೊತ್ತಾಗೋಯ್ತಲ್ಲ ಅವ್ರು ಭಾಳ ಇಷ್ಟ ಹೆಂಗೋ ಆಯ್ತಲ್ಲ ಏನು ಅದಕ್ಕೆ ಸೋತಂಗೆ ಅಂತ ಅರ್ಥ ಹಂಗೆ ಅದು ಇವಾಗ ನಮ್ದೇ ಹೇಳೋದು ಸ್ಟಾರ್ಟ್ ಮಾಡು ಎಲ್ಲ ಹೊಟ್ಟೋಯ್ತು ಕಣ ಯಾವುದು ಬ್ಲ್ಯಾಕ್ ಒಂದೋಯ್ತು A few moments later. ಏನು ಮಚ್ಚ ತಲೆ ಮೇಲೆ ಕೈ ಇಟ್ಕೊಂಡಿದ್ದಾರೆ ಪಾಪ ಮ್ಯಾಚ್ಗೆ ಯಾಕೆ ಸಾಗರ್ ಲಂಚ್ ಆಯ್ತು ಸರ್ ನಮಗೆ ಹೋಟ್ಲಲ್ಲಿ ನಾವು ಬ್ರೇಕ್ಫಾಸ್ಟ್ ಡಿನ್ನರ್ ಮಾತ್ರ ಆರ್ಡರ್ ಮಾಡಿದ್ವಿ ಇವಾಗ ಲಂಚ್ ಮಾಡ್ಕೊಂಡಿದೀವಿ ಆಯ್ತು ನಮ್ದು ಅದು ಹುಡುಗಿನ ಹಾಕೊಂಡು ಗೆದ್ದಿರೋದು ನಾನು ಹೋಗ್ಲಿ ಬಾ ಆಯ್ತು ಬೇಜಾರು ಮಾಡ್ಕೋಬೇಡ ಬಾ ಚಲೋ ಜಾಯಿಂಗೆ ಅಷ್ಟೇನಾ ಮುಗಿತಾ ಅಷ್ಟೇ ನೆಕ್ಸ್ಟ್ ಟೈಮ್ ಎಲ್ಲ ಕ್ಯಾರ ಮಾಡಲ್ಲ ಆಡಲೇಬೇಡ ಆಡಿದ್ರು ಈ ಥರ ಎಲ್ಲ ಚಾಲೆಂಜ್ ಮಾಡಬೇಡ ಗೈಸ್ ಗೇಮ್ ಎಲ್ಲ ಆಡಿದ್ದಾಯ್ತು ಇವಾಗ ನಮ್ಮ ಸಾಗರ್ ಅಣ್ಣನ ಆಚೆ ಕರ್ಕೊಂಡೋಗಿಲ್ಲ ಇವಾಗ ಆಚೆ ಕರ್ಕೊಂಡು ಹೋಗೋಣ ಬನ್ನಿ ನಡಿ ಯಾರೋ ಗಮನಿಸ್ತವ್ರೆ ಅಲ್ಲ ಸ್ನೋಲ್ಲಿ ಆಟ ಆಡ್ತಾವ್ರೆ ಗೈಸ್ ಓಕೆ ಗೈಸ್ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬೆಂಗಳೂರು ಬಂದಿದ ತಕ್ಷಣ ಮಾಡಿದ ನೆಕ್ಸ್ಟ್ ಕೆಲಸನೇ ನಿಮ್ಗಳಿಗೋಸ್ಕರ ವ್ಲಾಗ್ ಹಾಕೋದು ಆ್ಯಂಡ್ ಅಲ್ಲಿ ಒಂದು 15 ದಿನ ಬ್ರೇಕ್ ತೊಗೊಂಡ್ಬಿಟ್ಟಿದೆ ಗೈಸ್ ಯಾಕಂದರೆ ಆಗ್ತಾ ಇರಲಿಲ್ಲ ಅದು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಹೆಕ್ಟಿಕ್ ಆಗ್ತಾಯಿತ್ತು ಅದಕ್ಕೋಸ್ಕರ ಇರಲಿ ಒಂದು ಬ್ರೇಕ್ ಇರಲಿ ಅಂತ ಹೇಳ್ಬಿಟ್ಟು ಒಂದು 15 ದಿವಸ ಬ್ರೇಕ್ ತೊಗೊಂಡೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಬ್ರೇಕ್ ಸದ್ಯಕ್ಕಂತೂ ತೊಗೊಳ್ಳಲ್ಲ ಸೊ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ನಾನ್ ಸ್ಟಾಪ್ ಎವ್ರಿ ಆಲ್ಟರ್ನೇಟ್ ಡೇಸ್ ವ್ಲಾಗ್ಸ್ ಬರುತ್ತೆ ಆ್ಯಂಡ್ ಈ ಮಂತು ನೋಡೋಣ ನೆಕ್ಸ್ಟ್ ಮಂತ್ ಏನಾದರೂ ಎಡಿಟರ್ ಸಿಕ್ಕಿದ್ರೆ ಏನಾದರೂ ನಮಗೂ ಆ ಆಪರ್ಚುನಿಟಿ ಬಂದರೆ ಬೇರೆಯವ್ರ ಥರ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕೆ ನೋಡೋಣ ಆದಷ್ಟು ಬೇಗ ಡೈಲಿ ವ್ಲಾಗ್ಸ್ ಹಾಕೋಕ್ಕೆ ಶುರು ಮಾಡ್ತೀನಿ ಅಂತ ಹೇಳ್ತಾ ನಿಮ್ಮ ಒಂದು ಸಪೋರ್ಟ್ ಹೀಗೆ ಇರಲಿ ಇನ್ನು ಕೇವಲ ಒಂದು 800 ಸಬ್ಸ್ಕ್ರೈಬರ್ಸ್ ಅಷ್ಟೇ ಬಾಕಿ ಇರೋದು ಗೈಸ್ 100Kಗೆ ಅದು ಆ ಒಂದು ಟೈಮಲ್ಲೇ ಬಿಟ್ಬಿಡ್ತೀನಲ್ಲ ನನಗೆ ಅದೊಂದು ಬೇಜಾರಾಗೋಯ್ತು ಪರವಾಗಿಲ್ಲ ಇನ್ನೊಂದು ಸೂಪರ್ ಎಕ್ಸೈಟಿಂಗ್ ಕಾಂಟೆಂಟ್ಗಳ ಜೊತೆ ಬ್ಯಾಕ್ ಟು ಬ್ಯಾಕ್ ನಿಮ್ಮನ್ನ ಎಂಟರ್ಟೈನ್ ಮಾಡೋಕ್ಕೆ ಬರ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್ ಟೇಕ್ ಕೇರ್ ಲವ್ ಯು ಆಲ್ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ